ಯುವತಿಗೆ ಕಿರುಕುಳ ನೀಡಿದ ಆರೋಪದಡಿ ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ದಂಪತಿ ಇಂದ್ರಕುಮಾರ್ ನಳಿನ ಇಂದ್ರಕುಮಾರ್ ಹಾಗೂ ಪುತ್ರ ಯಶಸ್ವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಯುವತಿಗೆ ಪ್ರೀತಿಯ ಹೆಸರೇಳಿ ಮಾಜಿ ಕಾರ್ಪೊರೇಟರ್ ದಂಪತಿ ಪುತ್ರ ಯಶಸ್ವಿ ಮದುವೆಯಾಗಿದ್ದಾನೆ. ಬಳಿಕ ಕಿರುಕುಳ ನೀಡಿ ಸಂತ್ರಸ್ತೆಯನ್ನ ಹೊರಹಾಕಿದ್ದು, ಇನ್ನೊಬ್ಬ ಯುವತಿಯನ್ನ ಮದುವೆಯಾಗಲು ಹೊಂಚು ಹಾಕಿದ್ದಾನೆ ಎಂದು ಸಂತ್ರಸ್ತ ಯುವತಿ ಆರೋಪಿಸಿದ್ದಾಳೆ. ಜೊತೆಗೆ ಚಿನ್ನಾಭರಣವನ್ನು ಆರೋಪಿ ಯಶಸ್ವಿ ದೋಚಿದ್ದಾನೆ ಎಂದು ದೂರಲಾಗಿದೆ. ಮದುವೆ ಆದ ಬಳಿಕ ಅತ್ತೆ ಮಾವ ಕಿರುಕುಳ ನೀಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರಿಗೆ ದೂರು ನೀಡಿದರೆ ಖಾಸಗಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವ ಆರೋಪವನ್ನು ಸಂತ್ರಸ್ತೆ ಹೊರಿಸಿದ್ದಾರೆ. ಘಟನೆ ಸಂಬಂಧ ದಾಂಪತ್ಯದ ಕಾನೂನು ಉಲ್ಲಂಘನೆ, ಹಲ್ಲೆ, ಬೆದರಿಕೆ, ಶಾಂತಿಭಂಗ ಮಾಡುವ ಉದ್ದೇಶದಿಂದ ಅವಮಾನ ಸಂಬಂಧ ಬಿಎನ್ಎಸ್ಎಸ್ ಅಡಿ ತುಮಕೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸದ್ಯ ದಂಪತಿ ಹಾಗೂ ಪುತ್ರ ನಾಪತ್ತೆಯಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಯುವತಿಗೆ ಕಿರುಕುಳ ನೀಡಿದ ಆರೋಪದಡಿ ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ದಂಪತಿ ಇಂದ್ರಕುಮಾರ್ ನಳಿನ ಇಂದ್ರಕುಮಾರ್ ಹಾಗೂ ಪುತ್ರ ಯಶಸ್ವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಯುವತಿಗೆ ಪ್ರೀತಿಯ ಹೆಸರೇಳಿ ಮಾಜಿ ಕಾರ್ಪೊರೇಟರ್ ದಂಪತಿ ಪುತ್ರ ಯಶಸ್ವಿ ಮದುವೆಯಾಗಿದ್ದಾನೆ. ಬಳಿಕ ಕಿರುಕುಳ ನೀಡಿ ಸಂತ್ರಸ್ತೆಯನ್ನ ಹೊರಹಾಕಿದ್ದು, ಇನ್ನೊಬ್ಬ ಯುವತಿಯನ್ನ ಮದುವೆಯಾಗಲು ಹೊಂಚು ಹಾಕಿದ್ದಾನೆ ಎಂದು ಸಂತ್ರಸ್ತ ಯುವತಿ ಆರೋಪಿಸಿದ್ದಾಳೆ. ಜೊತೆಗೆ ಚಿನ್ನಾಭರಣವನ್ನು ಆರೋಪಿ ಯಶಸ್ವಿ ದೋಚಿದ್ದಾನೆ ಎಂದು ದೂರಲಾಗಿದೆ. ಮದುವೆ ಆದ ಬಳಿಕ ಅತ್ತೆ ಮಾವ ಕಿರುಕುಳ ನೀಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರಿಗೆ ದೂರು ನೀಡಿದರೆ ಖಾಸಗಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವ ಆರೋಪವನ್ನು ಸಂತ್ರಸ್ತೆ ಹೊರಿಸಿದ್ದಾರೆ. ಘಟನೆ ಸಂಬಂಧ ದಾಂಪತ್ಯದ ಕಾನೂನು ಉಲ್ಲಂಘನೆ, ಹಲ್ಲೆ, ಬೆದರಿಕೆ, ಶಾಂತಿಭಂಗ ಮಾಡುವ ಉದ್ದೇಶದಿಂದ ಅವಮಾನ ಸಂಬಂಧ ಬಿಎನ್ಎಸ್ಎಸ್ ಅಡಿ ತುಮಕೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸದ್ಯ ದಂಪತಿ ಹಾಗೂ ಪುತ್ರ ನಾಪತ್ತೆಯಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಯುವತಿಗೆ ಕಿರುಕುಳ ನೀಡಿದ ಆರೋಪದಡಿ ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ದಂಪತಿ ಇಂದ್ರಕುಮಾರ್ ನಳಿನ ಇಂದ್ರಕುಮಾರ್ ಹಾಗೂ ಪುತ್ರ ಯಶಸ್ವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಯುವತಿಗೆ ಪ್ರೀತಿಯ ಹೆಸರೇಳಿ ಮಾಜಿ ಕಾರ್ಪೊರೇಟರ್ ದಂಪತಿ ಪುತ್ರ ಯಶಸ್ವಿ ಮದುವೆಯಾಗಿದ್ದಾನೆ. ಬಳಿಕ ಕಿರುಕುಳ ನೀಡಿ ಸಂತ್ರಸ್ತೆಯನ್ನ ಹೊರಹಾಕಿದ್ದು, ಇನ್ನೊಬ್ಬ ಯುವತಿಯನ್ನ ಮದುವೆಯಾಗಲು ಹೊಂಚು ಹಾಕಿದ್ದಾನೆ ಎಂದು ಸಂತ್ರಸ್ತ ಯುವತಿ ಆರೋಪಿಸಿದ್ದಾಳೆ. ಜೊತೆಗೆ ಚಿನ್ನಾಭರಣವನ್ನು ಆರೋಪಿ ಯಶಸ್ವಿ ದೋಚಿದ್ದಾನೆ ಎಂದು ದೂರಲಾಗಿದೆ. ಮದುವೆ ಆದ ಬಳಿಕ ಅತ್ತೆ ಮಾವ ಕಿರುಕುಳ ನೀಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರಿಗೆ ದೂರು ನೀಡಿದರೆ ಖಾಸಗಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವ ಆರೋಪವನ್ನು ಸಂತ್ರಸ್ತೆ ಹೊರಿಸಿದ್ದಾರೆ. ಘಟನೆ ಸಂಬಂಧ ದಾಂಪತ್ಯದ ಕಾನೂನು ಉಲ್ಲಂಘನೆ, ಹಲ್ಲೆ, ಬೆದರಿಕೆ, ಶಾಂತಿಭಂಗ ಮಾಡುವ ಉದ್ದೇಶದಿಂದ ಅವಮಾನ ಸಂಬಂಧ ಬಿಎನ್ಎಸ್ಎಸ್ ಅಡಿ ತುಮಕೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸದ್ಯ ದಂಪತಿ ಹಾಗೂ ಪುತ್ರ ನಾಪತ್ತೆಯಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ಯುವತಿಗೆ ಕಿರುಕುಳ ನೀಡಿದ ಆರೋಪದಡಿ ತುಮಕೂರು ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ದಂಪತಿ ಇಂದ್ರಕುಮಾರ್ ನಳಿನ ಇಂದ್ರಕುಮಾರ್ ಹಾಗೂ ಪುತ್ರ ಯಶಸ್ವಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತ ಯುವತಿಗೆ ಪ್ರೀತಿಯ ಹೆಸರೇಳಿ ಮಾಜಿ ಕಾರ್ಪೊರೇಟರ್ ದಂಪತಿ ಪುತ್ರ ಯಶಸ್ವಿ ಮದುವೆಯಾಗಿದ್ದಾನೆ. ಬಳಿಕ ಕಿರುಕುಳ ನೀಡಿ ಸಂತ್ರಸ್ತೆಯನ್ನ ಹೊರಹಾಕಿದ್ದು, ಇನ್ನೊಬ್ಬ ಯುವತಿಯನ್ನ ಮದುವೆಯಾಗಲು ಹೊಂಚು ಹಾಕಿದ್ದಾನೆ ಎಂದು ಸಂತ್ರಸ್ತ ಯುವತಿ ಆರೋಪಿಸಿದ್ದಾಳೆ. ಜೊತೆಗೆ ಚಿನ್ನಾಭರಣವನ್ನು ಆರೋಪಿ ಯಶಸ್ವಿ ದೋಚಿದ್ದಾನೆ ಎಂದು ದೂರಲಾಗಿದೆ. ಮದುವೆ ಆದ ಬಳಿಕ ಅತ್ತೆ ಮಾವ ಕಿರುಕುಳ ನೀಡಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪೊಲೀಸರಿಗೆ ದೂರು ನೀಡಿದರೆ ಖಾಸಗಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವ ಆರೋಪವನ್ನು ಸಂತ್ರಸ್ತೆ ಹೊರಿಸಿದ್ದಾರೆ. ಘಟನೆ ಸಂಬಂಧ ದಾಂಪತ್ಯದ ಕಾನೂನು ಉಲ್ಲಂಘನೆ, ಹಲ್ಲೆ, ಬೆದರಿಕೆ, ಶಾಂತಿಭಂಗ ಮಾಡುವ ಉದ್ದೇಶದಿಂದ ಅವಮಾನ ಸಂಬಂಧ ಬಿಎನ್ಎಸ್ಎಸ್ ಅಡಿ ತುಮಕೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಸದ್ಯ ದಂಪತಿ ಹಾಗೂ ಪುತ್ರ ನಾಪತ್ತೆಯಾಗಿದ್ದು, ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ.